Vidyashakti. Welcome back to the Vidyashakti online maths class. Okay. So today today we are going to solve exercise 2.1, that is the polynomial chapter. ಹೌದಾ? Last ನಾವು previous class ಒಳಗೆ ಯಾವುದನ್ನ ಸ್ಟಾರ್ಟ್ ಮಾಡಿದ್ವಿ? Polynomial ಅನ್ನುವ ಒಂದು ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. Okay. In our previous class we have learned about introduction to algebraic expression, constant value and variable value, right? I hope all of you remember that class. Then how to classify the polynomials based on it having a terms. Okay. If it has one term, then we can call it as a monomial, and if it has two terms, then we can call it as a binomial. If it has three terms, then we can call it as a trinomial. If it has more than three, ಹೌದಾ, more than three terms ಅನ್ನೋದು ಹೊಂದಿತ್ತು ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ಮಲ್ಟಿನಾಮಿಯಲ್ ಅಂತ ಕರಿತೀವಿ, ಪಾಲಿನಾಮಿಯಲ್ಸ್. ಓಕೆ, ಇದನ್ನ ಕನ್ನಡ ಒಳಗೆ ಏನಂತ ಕರಿತೀವಿ ಅಂದ್ರ ಬಹು ಪದೋಕ್ತಿಗಳು ಅಂತ ಕರಿತೀವಿ, ರೈಟ್? ಸೊ ಪಾಲಿನಾಮಿಯಲ್ಸ್. ಆಮೇಲೆ ಅದ್ರ ಜೊತೆಗೆ ನಾವು ಯಾವ್ದನ್ನ ಕಲ್ತಿದ್ವಿ ಅಂದ್ರ ಡಿಗ್ರೀಸ್ ಅನ್ನ ಕಲ್ತಿದ್ವಿ, ಹೌದಾ? ಪಾಲಿನಾಮಿಯಲ್ ಡಿಗ್ರೀಸ್ ಅನ್ನ ಯಾವ ರೀತಿ ಕಲ್ತಿದ್ವಿ? ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇಸ್ ದ ಡಿಗ್ರಿ ಆಫ್ ದಟ್ ಪಾಲಿನಾಮಿಯಲ್, ಹೌದಾ? ಡಿಗ್ರಿಯನ್ನ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋ ಹಾಗೆ ಅಂದ್ರೆ ಜಸ್ಟ್ ರೀಕಾಲ್ ಮಾಡ್ತಾ ಇದ್ದೀನಿ ನಾನು 2 ನಿಮಿಷ ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್ ಎಕ್ಸ್ ರೇಸ್ ಟು 4, ಹೌದಾ? ಎಕ್ಸ್ ರೇಸ್ ಟು 4 ಪ್ಲಸ್ ಎಕ್ಸ್ ರೇಸ್ ಟು 3 2x³ ಅಂತ ಇಟ್ಕೋರಿ, -5x² ಅಂದಾಗ, ಸೊ ಇದು ಒಂದು ಬಹು ಪದೋಕ್ತಿಯ ಅಥವಾ ಈ ಪಾಲಿನಾಮಿಯಲ್ ಡಿಗ್ರಿ ಎಷ್ಟು ಅಥವಾ ಘಾತಾಂಕ ಎಷ್ಟು ಅನ್ನೋದನ್ನ ನಾನು ಹೇಳಿದ್ದೆ, ಹೌದಾ? ಸೊ ಇಲ್ಲಿ ಏನಾಗತ್ತ, ಹೈಯೆಸ್ಟ್ ಪವರ್ ಎಷ್ಟಿದೆ? 2 3 4. ಇಟ್ ಹ್ಯಾಸ್ ದ highest power of degree is 4, then the degrees of polynomial also 4. ಅಂದ್ರ ಅದು ಹೈಯೆಸ್ಟ್ ಪವರ್ ಅನ್ನ ಎಷ್ಟು ಹೊಂದಿರ್ತೈತಿ ಅದೇ ನಮ್ದು ಆ ಡಿಗ್ರಿ, ಅಂದ್ರ ಆ ಬಹು ಪದೋಕ್ತಿಯ ಅಥವಾ ಆ ಪಾಲಿನಾಮಿಯಲ್ ಡಿಗ್ರಿ ಅಥವಾ ಘಾತಾಂಕ ಆಗ್ತೈತೆ ಅಂತ ನಾವು ಹೇಳ್ಬೋದು. ಇದೆಲ್ಲ ನಾವು ಲಾಸ್ಟ್ ಕ್ಲಾಸ್ ಒಳಗ ಕಲ್ತಿದ್ವಿ. ಅದ್ರ ಜೊತೆಗೆ ಇನ್ನೂ ಒಂದು ಟರ್ಮ್ ಅನ್ನ ಕಲ್ತಿದ್ವಿ. ಯಾವ ಟರ್ಮ್ ಅಂತಂದ್ರ ಇಫ್ ಇಟ್ ಹ್ಯಾಸ್ ಅ ಡಿಗ್ರಿ 1, ಹೌದಾ? ಒಂದೇ ಒಂದು ಡಿಗ್ರಿಯನ್ನ ಹೊಂದಿತ್ತಂದ್ರ, ಇಫ್ ಅದರದ ಡಿಗ್ರಿ ಏನಾಗಿರ್ಬಹುದು 1 ಅನ್ನ ಹೊಂದಿತ್ತಂದ್ರ ಅದಕ್ಕೆ ನಾವ್ ಏನಂತ ಕರಿತೀವಿ? ಇಫ್ ಇಟ್ ಹ್ಯಾಸ್ ಅ ಡಿಗ್ರಿ 1. ಓಕೆ, ಸೊ ಇದೇನು ಅಂದ್ರ ಲೀನಿಯರ್ ಪಾಲಿನಾಮಿಯಲ್, ರೈಟ್? ಲೀನಿಯರ್ ಪಾಲಿನಾಮಿಯಲ್ಸ್ ಅಥವಾ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಅಥವಾ ನಾವು ಸ್ವಲ್ಪ ನೀವು 10th ಕ್ಲಾಸ್ ಒಳಗಿರ್ಬೋದು, ಯೂಸ್ವಲಿ ಇದನ್ನ ಲೀನಿಯರ್ ಇಕ್ವೇಶನ್ಸ್ ಅಂತ ಕರಿತೀವಿ. ಯಾವ್ದ ಬೇಸದ ಮೇಲೆ ಹೇಳಿರೋದು? ಇಟ್ ಹ್ಯಾಸ್ ಅ ಪವರ್ ಆಫ್ ಡಿಗ್ರಿ ಆಫ್ ವೇರಿಯಬಲ್. ಆ ವೇರಿಯಬಲ್ ಅಥವಾ ಆ ಚರಾಕ್ಷರದ ಡಿಗ್ರಿ ಮೇಲೆ ನಾವು ಅದನ್ನ ಡಿಪೆಂಡ್ ಆಗಿರ್ತೀವಿ, ಹೌದಾ? ಇಫ್ ಡಿಗ್ರಿ 2 ಇತ್ತಂದ್ರ ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಎಷ್ಟಿರ್ಬೋದು? 2 ಇತ್ತಂದ್ರ ಏನಂತ ಕರಿಬಹುದು? ಕ್ವಾಡ್ರೆಟಿಕ್ ಇಕ್ವೇಶನ್, ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಕ್ವಾಡ್ರೆಟಿಕ್ ಪಾಲಿನಾಮಿಯಲ್, ಹೌದಾ? ನೆಕ್ಸ್ಟ್, ಇಫ್ ಅದರದ್ದು ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಇಸ್ ಏನಾಗಿರ್ತೈತಿ? 3 ಇತ್ತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು? ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಕನ್ನಡ ಒಳಗೆ ಏನಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಇದಕ್ಕ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಬರುದು ಯಾವ್ದಂದ್ರ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಕ್ಯೂಬಿಕ್ ಪಾಲಿನಾಮಿಯಲ್, ರೈಟ್? ಹೌದಾ? ಅರ್ಥ ಆಯ್ತು ಆಗಿರ್ಬೋದು ನಿಮ್ಗ. ಹೈಯೆಸ್ಟ್ ಡಿಗ್ರಿ 1 ಇತ್ತಂದ್ರ ಲೀನಿಯರ್ ಪಾಲಿನಾಮಿಯಲ್, ಹೈಯೆಸ್ಟ್ ಡಿಗ್ರಿ 2 ಇತ್ತಂದ್ರ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್, ಹೈಯೆಸ್ಟ್ ಡಿಗ್ರಿ 3 ಇತ್ತಂದ್ರ ಅದಕ್ಕೆ ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಇಫ್ ಇನ್ ಕೇಸ್ ಅದರದ್ದು ಹೈಯೆಸ್ಟ್ ಪವರ್ ನಮಗ 0 ಇತ್ತಂದ್ರ ಏನಂತ ಕರಿಬಹುದು?
ಜೀರೋಸ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಜೀರೋ ಪಾಲಿನಾಮಿಯಲ್, ಅದಕ್ಕ ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ. ಕನ್ನಡ ಒಳಗೆ ಏನಂತ ಕರಿತೀವಿ? ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ. ರೈಟ್? ಹೌದಾ? ಇವೆಲ್ಲಾನು ನಾವ್ ಏನ್ ಮಾಡಿದ್ರೆ ಇಷ್ಟೊತ್ವರೆಗೂ ನಾನು ನಿಮಗೆ ಏನ್ ಒಂದಿಷ್ಟು ಟರ್ಮ್ಸ್ ಗಳನ್ನ ಡಿಸ್ಕಸ್ ಮಾಡಿದೀವಲ್ಲ, ಇದನ್ನ ಏನ್ ಮಾಡಿದೀವಿ ನಾವು? ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ಅವರ್ previous class. I hope all of you remember this. Okay, so today we are going to learn how to solve exercise 2.1. What are the problems in that? Okay, let us discuss and solve that problems. Right? So are you ready? So we are going to solve exercise 2.1. Exercise 2.1. Exercise 2.1. Right? ಹೌದಾ? ಇಲ್ಲಿ ನೋಡ್ರಿ, ನಿಮಗೆ ಎಕ್ಸರ್ಸೈಸ್ ನಾನು ಏನ್ ಮಾಡಿರ್ತೀನಿ, ಒಂದೆರಡು ಎಕ್ಸಾಂಪಲ್ಸ್ ಗಳನ್ನ ಬಿಡಿಸ್ತಾ ಹೋಗ್ತಿರ್ತೀನಿ. ನನಗೆ ಇಲ್ಲಿ ಏನಾಗ್ತಾ ಇದೆ ಅಂದ್ರ, ಸ್ವಲ್ಪ ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟೆ ಅಂದ್ರ ನಿಮ್ಮ ಯಾವ್ದು ಹೇಳ್ರಿ ಎಕ್ಸರ್ಸೈಸ್ ಒಳಗೆ ಇರುವಂತಹ ಪ್ರಾಬ್ಲಮ್ಸ್ ಗಳ ಬೇರೆ ಇರ್ತಾವ. ಹಾಗಾಗಿ ನಿಮ್ಗೆ ಏನಾಗ್ತೈತಿ, ಅಲ್ಲೇ ಇಲ್ಲೇ ಬಿಡಿಸ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಸ್ವಲ್ಪ ಡಿಫಿಕಲ್ಟ್ ಇದ್ದಿದ್ವು ಅಥವಾ ನಿಮ್ಗೆ ಅದೇ ಟೈಪ್ ಇದ್ದಿದ್ವು ನಿಮಗ್ ಬಿಟ್ಟಿರ್ತೇನೆ. ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ನೋಡ್ಕೊಂಡು ಅದ್ರೊಳಗೆ ಸ್ವಲ್ಪ ಈಸಿ ನಿಮಗ್ ಬರುವಂತದ್ದನ್ನ ನಿಮಗ ಬಿಟ್ಟಿರ್ತೇನೆ. ಸೊ ನೀವು ಹಾಗಾಗಿ ಯಾವನ್ನ ಬಿಟ್ಟಿರ್ತೇನೆ ನೀವು ಕಂಪಲ್ಸರಿ ನಿಮ್ ಬುಕ್ ಒಳಗ ಅವನ್ನ ಸಾಲ್ವ್ ಮಾಡ್ಬೇಕು. ಹೌದಾ? ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಎಕ್ಸರ್ಸೈಸ್. ರೈಟ್? ಸೊ ಫಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್ are polynomial in one variable and which are not? State reason for your answer. ಅಂದ್ರೆ ಕ್ವಶನ್ ಏನಾಗಿದೆ ಅಂದ್ರೆ, which of the following expressions are polynomials in one variable and which are not? State the reason for your answer ಅಂತ ಇದೆ. ಅಲ್ಲಿ ಏನಾಗಿದೆ, ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ ಅವರು. ಸೊ ಅದ್ರೊಳಗ್ ನಮಗ ಒನ್ ವೇರಿಯಬಲ್ ಇರ್ತಕ್ಕಂಥದ್ದು ಅಥವಾ ಒಂದೇ ಒಂದು ಚರಾಕ್ಷರವನ್ನ ಹೊಂದಿರತಕ್ಕಂತ ಬಹುಪದೋಕ್ತಿಗಳು ಯಾವುವು ಅಥವಾ ಯಾವ ಅಲ್ಲ, ಅದಕ್ಕೆ ನಾವು ಏನ್ ಮಾಡ್ಬೋದು, ಪರ್ಟಿಕ್ಯುಲರ್ ಆಗಿ ಒಂದಷ್ಟು ರೀಸನ್ ಅನ್ನ ಕೊಡ್ಬೇಕು. ಹೌದಾ? ಸೊ ಫಸ್ಟ್ ಕ್ವಶನ್ ಅನ್ನ ಬರೀಲಿ ನಾನು. ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಫಸ್ಟ್ ಕ್ವಶನ್, 4x ಸ್ಕ್ವೇರ್ ರೈಟ್ ಮೈನಸ್ 3x ಪ್ಲಸ್ 7. ಹೌದಾ? ಸೊ ಇದೇನಾಗತ್ ನೋಡ್ರಿ, ಪಾಲಿನಾಮಿಯಲ್ ಹ್ಯಾಸ್ ಒನ್ ವೇರಿಯಬಲ್, ಒಂದೇ ಒಂದು ಚರಾಕ್ಷರಗಳನ್ನ ಹೊಂದಿದೆ ಅಥವಾ ಒಂದೇ ವೇರಿಯಬಲ್ ಅನ್ನ ಹೊಂದಿದೆ. ಸೊ ಕಾಣಿಸ್ತಾ ಇದೆ ಇಲ್ಲಿ, ಇದು ಎಕ್ಸ್ ಸ್ಕ್ವೇರ್ ಎಕ್ಸ್. ಇಲ್ಲಿ ನಿಮಗ್ ಲಾಸ್ಟ್ ಕ್ಲಾಸ್ ಹೇಳಿದೆ ನಾನು ನಿಮ್ಗ, ಇಲ್ಲಿ ಏನು ಇರ್ಲಿಲ್ಲ ಅಂದ್ರ ಎಕ್ಸ್ ರೇಸ್ ಟು 0 ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ಬೇಕು. ರೈಟ್? ಸೊ 4x ಮೈನಸ್ 3x ಪ್ಲಸ್ 7x ರೇಸ್ ಟು 0 ಇಸ್, ಇದು ಏನಾಗತ್ತೆ ಹೇಳ್ರಿ, polynomial has one variable or polynomial in one variable ಅಂತ ಆಗುತ್ತೆ. ನಾನು ಜಸ್ಟ್ ಒನ್ ವೇರಿಯಬಲ್ ಅಂತ ಬರಿತೀನಿ. ರೈಟ್? ಹೌದಾ? ವೇರಿಯಬಲ್. ನೆಕ್ಸ್ಟ್ ಸೆಕೆಂಡ್ ಒನ್. ಹೌದಾ? ಸೆಕೆಂಡ್ ಒನ್ ನೋಡ್ರಿ, y ಸ್ಕ್ವೇರ್ ಮೈನಸ್ ರೂಟ್ 2 ಅಂತ ಇದೆ. ಸೊ ಇದು ನಮ್ಗೆ ಏನಾಗತ್ತೆ ಹೇಳ್ರಿ, ಪಾಲಿನಾಮಿಯಲ್ ಹೌದು, ಇನ್ ಒನ್ ವೇರಿಯಬಲ್ ಆಗತ್ತಲ್ಲ. ಸೊ ಇಲ್ಲಿ y ಸ್ಕ್ವೇರ್ ಇದೆ, ಇಲ್ಲಿ ರೂಟ್ 2, ಅದೇ ನಮಗ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನ್ ನಮಗ್ ಕನ್ಸಿಡರ್ ಆಗುದಿಲ್ಲ. ಬಟ್ ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ನಾನು ಇದನ್ನ ಏನಂತ ಮಾಡಬಹುದು, y ರೇಸ್ ಟು 0 ಅಂತ ಕನ್ಸಿಡರ್ ಮಾಡಬಹುದಾ? ರೈಟ್? ಸೊ ಇದು ಕೂಡ ನಮಗ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಗೆ ಒಂದು ಎಕ್ಸಾಂಪಲ್ ಅಂತ ಆಗತ್ತ. ರೈಟ್? ಆಮೇಲೆ ಥರ್ಡ್ ಒನ್ ನೋಡ್ರಿ, ಸ್ವಲ್ಪ ನಾನು ಇವನ್ನ ಫಿಫ್ತ್ ಅಪ್ ಟು ಫಿಫ್ತ್ ವರೆಗೂ ಬಿಡಿಸ್ತೇನೆ. ಯಾಕಂದ್ರೆ ನಿಮಗ ವೇರಿಯಬಲ್ ಯಾವ್ದು ಅಲ್ಲ ಅನ್ನೋದು ನಿಮಗ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಸೊ ಅದಕ್ಕೆ. ಹೌದಾ? ಸೊ ಇಲ್ಲೇ ನೋಡ್ರಿ, 3 ರೂಟ್ ಟಿ ಅಂತ ಇದೆ. ಹೌದಾ? 3 ರೂಟ್ ಟಿ ಪ್ಲಸ್ ಟಿ ರೂಟ್ 2 ಅಂತ ಇದೆ. ಹೌದಾ? ಇದು ಏನಾಗತ್ತ ನೋಡ್ರಿ, ಪಾಲಿನಾಮಿಯಲ್ ಹೌದೋ ಅಲ್ಲೋ ಅಥವಾ ಇನ್ ವೇರಿಯಬಲ್ ಇದ್ದಂತ ಪಾಲಿನಾಮಿಯಲ್ ಹೌದೋ ಅಲ್ಲೋ ಒಂದ್ಸಲ ಚೆಕ್ ಮಾಡ್ರಿ. ಇಲ್ಲೇ ನೋಡ್ರಿ, ಟಿ ಎರಡೂ ಕಡೆ ಇರ್ಬೋದಲ್ಲ ಅಂತ ನೀವು ಹೇಳ್ಬೋದು. ಬಟ್ ಇಲ್ಲಿ ಏನಾಗಿದೆ, ನಮಗ
ರೂಟ್ ಟಿ ಅಂತ ಇಲ್ಲಿ ಇದೆ, ಇದು ಟಿ ಅಂತ ಇದೆ, ಅದು ಮತ್ತೆ ನಮ್ಗೆ ಈ ಕಡೆ √2 ಅಂತ ಇದೆ. ಸೊ ಇದೇನಾಗತ್ತ, ಇದು ಪಾಲಿನಾಮಿಯಲ್ ಅಲ್ಲ. ಹೌದಾ? ನೋ ಅಂತ ಬರೀತೇನೆ. ನೆಕ್ಸ್ಟ್ ಫೋರ್ತ್ ಒನ್. ಫೋರ್ತ್ ಒನ್ ಏನಾಗತ್ತೆ ನೋಡ್ರಿ, y plus 2 ಡಿವೈಡೆಡ್ ಬೈ y ಅಂತ ಇದೆ. y plus 2 ಡಿವೈಡೆಡ್ ಬೈ 2y ಅಂತ ಇದೆ. ಸೊ ಇಲ್ಲಿ ಏನಾಗತ್ತ, ಇದ್ರದ್ದು ಕೂಡ ನಮ್ಗೆ ಏನಾಗತ್ತ, ವೇರಿಯಬಲ್ ಅದ್ರದ್ದು ಏನಾಗತ್ತ, ಪವರ್ಸ್ ಗಳು ನಮ್ಗ ಚೇಂಜ್ ಆಗ್ತದೆ. ಇಲ್ಲಿ y ಅಂದ್ರ ಪೂರ್ಣಾಂಕಗಳು ಅಂತ ಕರಿತೀವಿ ನಾವು. ಹೌದಾ? ಸೊ ಅಲ್ಲಿ ಏನಾಗತ್ತ, ಆಲ್ಮೋಸ್ಟ್ ನಾವು ಪಾಲಿನಾಮಿಯಲ್ ಅಂತಂದ್ರ ಪ್ಲಸ್ ವ್ಯಾಲ್ಯೂಗಳೊಳಗ ಇರ್ತಾವ, ಪೂರ್ಣ ಸಂಖ್ಯೆ ಒಳಗ ಇರ್ತೈತೆ ಅದ್ರದ್ದು ಡಿಗ್ರಿ. ಹೌದಾ? ಸೊ ಇಲ್ಲಿ ಏನಾಗತ್ತ, y ಆಸ್ ಇಟ್ ಈಸ್ ಬರೆದ್ರು +2. ಈಗ 1/y ಅನ್ನ ಯಾವ ರೀತಿ ಬರೀತೀರಿ ನೋಡ್ರಿ, ಸ್ವಲ್ಪ ನೆನಪಿದೆ ಅನ್ಕೋತೀನಿ. y⁻1 ಅಂತ ನಾನು ಬರೀತೀನಿ. ಕರೆಕ್ಟ್? ಸೊ ಇದು ಈ ರೀತಿ ಡಿವೈಡೆಡ್ ಬೈ ಇತ್ತಂದ್ರ ನಾವೇನ್ ಮಾಡ್ತೀವಿ, -1 ಅಂತ ಬರಿತೀವಿ. ಸೊ ಈ -1 ಬರ್ದಿವಿ ಅಂದ್ರೆ ಅದು ಪೂರ್ಣ ಸಂಖ್ಯೆ ಆಗುದಿಲ್ಲ, ಪೂರ್ಣಾಂಕಗಳಾಗ್ತತಿ. ಕರೆಕ್ಟ್? ಸೊ ಪೂರ್ಣ ಸಂಖ್ಯೆ ಅಷ್ಟೇ ಬೇಕಾಗಿರೋದ್ರಿಂದ ಇದು ಕೂಡ ನಮ್ದು ಏನಾಗತ್ತ, ಪಾಲಿನಾಮಿಯಲ್ ಅಲ್ಲ. ರೈಟ್? ನೆಕ್ಸ್ಟ್ ಆಮೇಲೆ ಯಾವುದು, ಫಿಫ್ತ್ ಒನ್ ಇದೆ ನೋಡ್ರಿ, x⁻10 + y³ + t⁻50 ಅಂತ ಇದೆ. ರೈಟ್? ಸೊ x⁻10 + y⁻3 y³ + t⁻50 ಅಂತ ಇದೆ. ಇದು ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಐತೇನು? ಇಲ್ಲೇ ಒಂದೇ ವೇರಿಯಬಲ್ ಇಲ್ಲ ನಮ್ಗ. ಹೌದಾ? ವಿ ಕೆನಾಟ್ ಫೈಂಡ್ only one variable. It has a 3 variable that there are x, y and t. ಹೌದಾ? ಸೊ ಹೀಗಾಗಿ ಇದು ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಅಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಅನ್ನ ನಾವು ಐಡೆಂಟಿಫೈಡ್ ಮಾಡಿದ್ ಯಾವ್ದು ಹೇಳ್ರಿ, ಇವೇ ಎರಡು. ಕರೆಕ್ಟ್? ಸೊ ಇವು ನಮ್ದು ಏನಾಗತ್ತ, ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಆದವು. ಇವೆರಡು ಪಾಲಿನಾಮಿಯಲ್ ಅಲ್ಲ, ಇದು ಪಾಲಿನಾಮಿಯಲ್ ಇನ್ 3 ವೇರಿಯಬಲ್ ಅಂತ ಆಯ್ತು. ಫಸ್ಟ್ ಒನ್ ಎಕ್ಸರ್ಸೈಸ್ ಮುಗೀತು. ಅಂಡರ್ಸ್ಟ್ಯಾಂಡ್ ಆಯ್ತು ನಿಮಗ ವೇರಿಯಬಲ್ ಅನ್ನ ಯಾವ ರೀತಿ ನಾವು ಕಂಡು ಹಿಡಿಬಹುದು. ರೈಟ್? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೋಗೋಣ. ಇದ್ರೊಳಗೆ ನಾನು ಸ್ವಲ್ಪ ಒಂದ್ 2 ಕ್ವಶನ್ ಅನ್ನ ಮಾಡ್ತೇನೆ, ಅದ್ರ ನೆಕ್ಸ್ಟ್ ನೀವ ಮಾಡ್ಬೇಕು, ಯಾಕಂದ್ರೆ ಈಸಿ ಕ್ವಶನ್ಸ್ ಗಳದ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ರಿ, ರೈಟ್ ದ ಕೋಎಫಿಷಿಯಂಟ್ ಆಫ್ x² ಇನ್ ಈಚ್ ಆಫ್ ದ ಫಾಲೋಯಿಂಗ್. ಹೌದಾ? ಈ ಕೆಳಗೆ ಕೊಟ್ಟಿರುವಂತಹ ಪ್ರತಿಯೊಂದರಲ್ಲಿ x² ನ ಸಹಗುಣಕವನ್ನ ಬರಿಬೇಕು. ವಿ ಕ್ಯಾನ್ ರೈಟ್ ಕೋಎಫಿಷಿಯಂಟ್ ಆಫ್ ವಾಟ್, ಓನ್ಲಿ x² ಅನ್ನಷ್ಟನ್ನ ಅದರದ್ದು ಕೋಎಫಿಷಿಯಂಟ್ ಅನ್ನ ಅಷ್ಟ ಬರಿಬೇಕು. ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ ನಾನು, ಕೋಎಫಿಷಿಯಂಟ್ ಅಂದ್ರೆ ಅದ್ರ ಜೊತೆಗೆ ಮಲ್ಟಿಪ್ಲೈ ಆಗಿರತಕ್ಕಂತ. ಹೌದಾ? ಕೋಎಫಿಷಿಯಂಟ್ ನಾನು ನಿಮ್ಗೆ ಹೇಳಿದ್ದೆ, ಕೋ ವರ್ಕರ್ ಅಥವಾ ಕೋ ಟೀಚರ್, ಕೋ ಟ್ಯೂಟರ್ ಅಂತ ಅಂದ್ರ ನಮ್ಮ ಅಂದ್ರೆ ಅದರ ಜೊತೆಗೆ ಸಹಪಾಠಿಗಳು. ನಿಮ್ಮ ಫ್ರೆಂಡ್ಸಿಗೆ ನೀವು ಕನ್ನಡ ಒಳಗೆ ಏನಂತ ಕರಿತೀರಿ, ಗೆಳೆಯ ಅಥವಾ ಗೆಳತಿ ಅಂತೂ ಕರಿತೀರಿ. ಬಟ್ ಅದರದ ಪರ್ಟಿಕ್ಯುಲರ್ ವರ್ಡ್ ನಾವ್ ಏನಂತ ಕರಿತೀವಿ, ಸಹಪಾಠಿಗಳು ಅಂತ ಕರಿತೀವಿ. ಹೌದಾ? ಅಥವಾ ಈಗ ಜಾಬ್ ಮಾಡೋರು ಏನಂತ ಕರೀತಾರೋ, ಸಹೋದ್ಯೋಗಿಗಳು ಅಂತ ಕರೀತಾರೋ. ಅಂದ್ರೆ ನಮ್ಮ ಜೊತೆಗಿನ ಅವರು ವರ್ಕ್ ಮಾಡ್ತಾರೋ ಅಂತ. ಹೌದಾ? ಕೊಲೀಗ್ ಅಂತಾರ ಗೊತ್ತಾ? ಅಂದ್ರೆ ಕೋಎಫಿಷಿಯಂಟ್ ಅಂದ್ರೆ ಅವ್ರ ಜೊತೆಗೆ ಇರುವಂತಹವು. ಅಥವಾ ಇಲ್ಲಿ ಏನಾಗಿದೆ, ಎಫಿಷಿಯಂಟ್ ಅಂದ್ರೆ ಅದ್ರ ಜೊತೆಗೆ ಮಲ್ಟಿಪ್ಲೈ ಆಗಿರ್ತಕ್ಕಂತ ಒಂದು ಸಂಖ್ಯೆಯನ್ನ ನಾವೇನ್ ಮಾಡ್ಬೇಕು, ಹೇಳ್ಬೇಕು, ಅಥವಾ ವಿ ಹ್ಯಾವ್ ಟು ಫೈಂಡ್ ಔಟ್. ಓಕೆ? ಸೊ ಅಲ್ಲೇ ಕ್ವಶನ್ ಏನಿದೆ, ರೈಟ್ ದ ಕೋಎಫಿಷಿಯಂಟ್ ಆಫ್ x² ಇನ್ ಈಚ್ ಆಫ್ ದ ಫಾಲೋಯಿಂಗ್. ಹೌದಾ? ಫಸ್ಟ್ 2 ಕ್ವಶನ್ಸ್ ಗಳನ್ನ ನೋಡೋಣಂತ. ಫಸ್ಟ್ ಕ್ವಶನ್, 2 + x² + x. What is the coefficient of x²? Can anybody tell me? x² ದ ಕೋಎಫಿಷಿಯಂಟ್ ಯಾವುದು? ಇಲ್ಲಿದೆ ನೋಡ್ರಿ, x² ಅನ್ನೋದು ಇಲ್ಲಿದೆ. ರೈಟ್? ಕರೆಕ್ಟ್? ನಾನು ಬಾಕ್ಸ್ ಹಾಕಿದೆ. ಇಲ್ಲಿ x² ಬಾಜು ಏನು ಇರ್ಲಿಲ್ಲ ಅಂದ್ರ ನಾವ್ ಏನಂತ ಕನ್ಸಿಡರ್ ಮಾಡ್ತೀವಿ, ಈ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಒಳಗ, ಅಲ್ಜಿಬ್ರಾ ಒಳಗ ವೇರಿಯಬಲ್ ಜೊತೆಗೆ ಯಾವುದೇ ಸಂಖ್ಯೆ ಕೊಟ್ಟಿರ್ಲಿಲ್ಲ ಅಂದ್ರ ನಾವ್ ಅದನ್ನ 1 ಅಂತ ಕನ್ಸಿಡರ್ ಮಾಡ್ತೀವಿ. ರೈಟ್? 1 ಅಂತ ಕನ್ಸಿಡರ್ ಮಾಡ್ತೀವಿ.
ಕರೆಕ್ಟಾ? ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ನ ಕೋಎಫಿಷಿಯಂಟ್ ಏನಾಯ್ತು? ವಾಟ್ ಈಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 1, ರೈಟ್? ಸೆಕೆಂಡ್ ಒನ್, ಸೆಕೆಂಡ್ ಕ್ವಶನ್ ಸೇಮ್ ಇದೆ. ಸೆಕೆಂಡ್ ಕ್ವಶನ್ ನೀವ ಮಾಡಬಹುದು, ಜಸ್ಟ್ ಮೈನಸ್ ವ್ಯಾಲ್ಯೂ ಬರ್ತೈತಿ, ಮಾಡಬಹುದು. ಆಮೇಲೆ ಪೈ ಬೈ 2, ಕರೆಕ್ಟ್? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಇದೆ, ಹೌದಾ? ಪೈ ಬೈ 2 ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಅಂದಾಗ, ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಎಲ್ಲಿದೆ ಅಂತ ಫಸ್ಟ್ ನಾವು ಫೈಂಡ್ ಔಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಅಲ್ಲಿದೆ ಅಂದ್ರೆ ಹಾಗಾದ್ರೆ ಅದ್ರದ್ದು ಏನಾಗತ್ತೆ ನಮಗ? ಕೋಎಫಿಷಿಯಂಟ್ ಏನಾಗತ್ತ? 5/2 ಅಂತ ಆಗುತ್ತೆ, ರೈಟ್? 5/2 ಅಂತ ಆಗತ್ತೆ, ಕರೆಕ್ಟಾ? ಸೊ ನೀವು ಸೆಕೆಂಡ್ ಒನ್ ಆಮೇಲೆ ಫೋರ್ತ್ ಒನ್ ನೀವು ಮಾಡಬಹುದು, ಕರೆಕ್ಟ್? ನೆಕ್ಸ್ಟ್ ಫೋರ್ತ್ ಒನ್, ಫೋರ್ತ್ ಮೇನ್ ಒಳಗ ಫಸ್ಟ್ ಒನ್ ಅನ್ನ ನೋಡೋಣ. ಫೋರ್ತ್ ಮೇನ್ ನೋಡ್ರಿ, ರೈಟ್ ದ ಡಿಗ್ರಿ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಪಾಲಿನಾಮಿಯಲ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪಾಲಿನಾಮಿಯಲ್ಸ್ ಅಂದ್ರ ಯಾವ ರೀತಿ ಇದಾವ, ಅಂದ್ರೆ ಅದ್ರದ ಡಿಗ್ರೀಸ್ ಗಳನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಿ, ಹೌದಾ? ಕ್ವಶನ್ ಏನಾಗಿದೆ ಅಂದ್ರೆ ರೈಟ್ ದ ಡಿಗ್ರಿ ಆಫ್ ಈಚ್ ಆಫ್ ದ ಫಾಲೋಯಿಂಗ್, ಹೌದಾ? ಸೊ ಹಾಗಾದ್ರೆ ಡಿಗ್ರೀಸ್ ಯಾವ ಇದಾವು, ಯಾವ ರೀತಿ ಬರೀಬಹುದು ಅನ್ನೋದನ್ನ ನೋಡೋಣ ಅಂತ. ಒಂದೆರಡು ಕ್ವಶನ್ಸ್ ಗಳನ್ನು ಮಾಡ್ತೇನೆ, ಉಳಿದಿದ್ದು ನೀವ ಮಾಡ್ಬೇಕು, ಹೌದಾ? ನೋಡ್ರಿ ಬರೀತೇನೆ ನಾನು. ಫಸ್ಟ್ 5x³ ಕರೆಕ್ಟ್? ನೆಕ್ಸ್ಟ್ ಪ್ಲಸ್ 4x² ಪ್ಲಸ್ 7x, ರೈಟ್? ಸೊ ಇದ್ರದ್ದು ಡಿಗ್ರಿ ಈ ಒಂದು ಪಾಲಿನಾಮಿಯಲ್, ಹೌದಾ? ಪಾಲಿನಾಮಿಯಲ್. ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಈಸ್ ದ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್? ಇಲ್ಲಿ ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರ ಸ್ಲೋಲಿ ಕಲೀರಿ, ಈಸಿಯಾಗಿ ಕಲೀರಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ರೀತಿ ಕ್ವಶನ್ಸ್ ಗಳು ನಿಮ್ಗ ಮಲ್ಟಿಪಲ್ ಚಾಯ್ಸ್ಗೆ 1 ಮಾರ್ಕ್ಸ್ ಕ್ವಶನ್ಗೆ ಈಸಿಲಿ ಸಿಕ್ಬಿಡ್ತಾವ. ಬಟ್ ನಿಮ್ಗ ಅದನ್ನ ಯಾವ ರೀತಿ ಬರಿಬೇಕು ಅನ್ನೋದು ನಿಮ್ಗ ಅಂಡರ್ಸ್ಟ್ಯಾಂಡ್ ಆಗಿರುದಿಲ್ಲ. ಇದ್ರೊಳಗ್ ನೋಡ್ರಿ ನಿಮ್ಗ ಹೈಯೆಸ್ಟ್ ಎಷ್ಟಿದೆ ನೋಡ್ರಿ, ಜಸ್ಟ್ ಘಾತ ಅಥವಾ ನಾವು ಪವರ್ಸ್ ಗಳನ್ನಷ್ಟೇ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ಏನಿದೆ ನಮ್ಗಿಲ್ಲೇ 1 ಇದೆ, 1 2 3 ಅಂತ ಇದೆ, ರೈಟ್? 1 2 3. ಹಾಗಾದ್ರೆ ಹೈಯೆಸ್ಟ್ ಪವರ್ ಯಾವ್ದಾಯ್ತು? ಇದಾಯ್ತು, ಕರೆಕ್ಟ್? ಇದ್ರೊಳಗೆ ಹೈಯೆಸ್ಟ್ ಎಷ್ಟಾಯ್ತು? 5x³ ಅಂತ ಆಯ್ತು, ಕರೆಕ್ಟ್? ಸೊ ಹಾಗಾದ್ರೆ ಇದು ಒಂದು ಪಾಲಿನಾಮಿಯಲ್ ಡಿಗ್ರಿ ಎಷ್ಟಾಯ್ತು ನಮ್ಗ? ಡಿಗ್ರಿ ಎಷ್ಟಾಯ್ತು? ಕರೆಕ್ಟ್, 3 ಅಂತ ಆಯ್ತು. ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಈಸ್ ದ ಡಿಗ್ರಿ ಆಫ್ ದಟ್ ಪಾಲಿನಾಮಿಯಲ್. ನಮಗ ರೂಲ್ಸ್ ಗೊತ್ತಿದೆ, ರೈಟ್? ನೆಕ್ಸ್ಟ್ ಸೆಕೆಂಡ್ ಒನ್, ಸೆಕೆಂಡ್ 4 - y² ಅಂತ ಇದೆ, ಹೌದಾ? ಇದ್ರ ಡಿಗ್ರಿ ಎಷ್ಟಾಗತ್ ನೋಡ್ರಿ, ಸ್ವಲ್ಪ ನಿಮಗ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೋ. 4 - y² ಅಂದಾಗ ಅದ್ರದ್ದು ನಮ್ಗೆ ಏನಾಗತ್ತೆ ಹೇಳ್ರಿ, ಸ್ವಲ್ಪ ಅಂದ್ರ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಒಳಗ ಅದನ್ನ ಕೊಟ್ಟಿಲ್ಲ, ಸ್ವಲ್ಪ ನಮಗ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೋ ಅಷ್ಟೇ. ನಮಗೆ ಏನಾಗ್ಬಿಡ್ತೈತಿ, 1 ಸೆಕೆಂಡ್ ಕನ್ಫ್ಯೂಸ್ ಆಗ್ಬಿಡ್ತೈತಿ ಇದ್ರ ಡಿಗ್ರಿ ಎಷ್ಟ್ ಇರ್ಬೋದು ಅಂತ ಹೇಳಿ, ಹೌದಾ? ಸೊ ಹಾಗಾದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ನಾನು ಏನ್ ಬರ್ತಿದ್ದೇನೆ, y⁻0 ಅಂತ ಇದೆ, ಹೌದಾ? 0 ಮತ್ತು 2 ಅಲ್ಲಿ ಕನ್ಸಿಡರ್ ಮಾಡುವಂತದ್ದು ಏನಾಗಿದೆ ನೋಡ್ರಿ, ಇಲ್ಲಿ 2 ಅಂತ ಇದೆ. ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇಸ್ ಹೌ ಮಚ್? 2. ಸೊ 2 is the polynomial degree of this polynomial. ಹಾಗಾದ್ರೆ ಇದರದ ಡಿಗ್ರಿ ಎಷ್ಟಾಗತ್ತ? 2 ಅಂತ ಆಗತ್ತ, ಕರೆಕ್ಟ್? ನೆಕ್ಸ್ಟ್ ಥರ್ಡ್ ಒನ್ ನೀವು ಮಾಡಬಹುದು. ಆಮೇಲೆ ಫೋರ್ತ್ ಒನ್ ಇಲ್ಲೊಂದಿದೆ ನೋಡ್ರಿ, ಇದ್ರ ಡಿಗ್ರಿ ಎಷ್ಟಿದೆ ಅಂತ ಹೇಳಿ, ಹೌದಾ? ಇದ್ರ ಡಿಗ್ರಿ ಎಷ್ಟಿದೆ ನೋಡ್ರಿ ಸ್ವಲ್ಪ, ಹೌದಾ? ಥಿಂಕ್ 3 ಅಂತ ಇದೆ, ರೈಟ್? ಸೊ 3 ಅಂತ ಇದ್ದಾಗ ಇದ್ರದ್ದು ನಮ್ಗೆ ಏನಾಗತ್ತ, ಹೈಯೆಸ್ಟ್ ಪವರ್ ಇರೋದೇ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಅಲ್ಲಿ ನಾನು ಏನ್ ಮಾಡ್ಬೋದು ಹೇಳ್ರಿ, ಯಾವುದೇ ಒಂದು ವೇರಿಯಬಲ್ ಇರ್ಬೋದಲ್ಲಿ, ಈಗ ಯಾವ್ದಂತ ಬರ್ದಿಲ್ಲ. ಸೊ ಅದನ್ನ ನಾನು ಏನಂತ ಮಾಡ್ತೇನೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತ ನಾವು ಯೂಸ್ವಲಿ ಕನ್ಸಿಡರ್ ಮಾಡುವಂತದ್ದು, ವಿ ಕ್ಯಾನ್ ಟೇಕ್ ಇಸ್ ದ ಎಕ್ಸ್ ಅಂತ ತಗೋತೀವಿ, ಹೌದಾ? ಸೊ x⁻0 ಅಂದ್ರ ಇದ್ರ ಘಾತಾಂಕ ಎಷ್ಟಾಯ್ತು ನಮ್ಗಿಲ್ಲಿ? 0 ಅಂತ ಆಯ್ತು, ಕರೆಕ್ಟ್? ಹಾಗಾದ್ರೆ ನಿಮಗೆ ಇನ್ನೊಂದ್ಸಲ ರಿವಿಷನ್ ಮಾಡ್ದಂಗೂ ಆಗ್ತೈತಿ.
ಸೊ ಇದು ಯಾವ ಯಾವ ಪಾಲಿನಾಮಿಯಲ್ ಇರ್ಬೋದು ಹೇಳ್ರಿ? ಹೈಯೆಸ್ಟ್ ಡಿಗ್ರಿ ಇತ್ತಂದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು? ಕ್ಯೂಬಿಕ್ ಪಾಲಿನಾಮಿಯಲ್. ಹೌದಾ? ಇಲ್ಲೇನ ಏನಾಗತ್ತೆ ಹೇಳ್ರಿ? ಇದಕ್ಕೆ ಏನಂತ ಕರಿತೀವಿ? ಎರಡು ಹೈಯೆಸ್ಟ್ ಇರೋದ್ರಿಂದ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಇಲ್ಲಿ ಹೈಯೆಸ್ಟ್ ಪವರ್ 0 ಇರೋದ್ರಿಂದ ಇದನ್ನ ಜೀರೋ ಪಾಲಿನಾಮಿಯಲ್ ಅಂತ ಕರಿತೀವಿ. ರೈಟ್? ಸೊ ಇದು ನಮ್ದು ಏನಾಯ್ತು. ಈಗ ನೆಕ್ಸ್ಟ್ 5th ಕ್ವಶನ್ಸ್ ಗಳು ಏನದಾವು? ಏನಂತಂದ್ರ ಕ್ಲಾಸಿಫೈ ದ ಫಾಲೋವಿಂಗ್ ಆಸ್ ಅ ಲೀನಿಯರ್, ಕ್ವಾಡ್ರೆಟಿಕ್ ಅಂಡ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಇದೆ. ಸೊ ಅದಕ್ಕಿಂತ ಮುಂಚೆ I will show the simulation for this. ಹೌದಾ? ಸೊ ಇಲ್ಲಿ ಏನಾಗತ್ತೆ, ನನಗ ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ. ಇನ್ನು ಟೈಮ್ ಇತ್ತಂದ್ರೆ ಅದನ್ನ ಕ್ಲಾಸಿಫೈ ಮಾಡೋದಂದ್ರೆ, ಇಲ್ಲ ಅಂದ್ರೆ ನಿಮ್ಗೆ ಅದನ್ನ ಈಸಿಲಿ ನೀವು ಕ್ಲಾಸಿಫೈ ಮಾಡಬಹುದು ಡಿಪೆಂಡಿಂಗ್ ಅಪಾನ್ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್. ಓಕೆ, ಸೊ ಅಲ್ಲಿ ವೇರಿಯಬಲ್ ದ ಹೈಯೆಸ್ಟ್ ಪವರ್ ಎಷ್ಟಿದೆಯಲ್ಲ ಅದನ್ನ ನೋಡ್ಕೊಂಡು ನಾವು ಕ್ಲಾಸಿಫೈ ಮಾಡಬಹುದು. ಯಾವೆಲ್ಲ ಪಾಲಿನಾಮಿಯಲ್ಸ್ ಲೀನಿಯರ್ ಇದಾವು, ಯಾವೆಲ್ಲ ಪಾಲಿನಾಮಿಯಲ್ಸ್ ಕ್ವಾಡ್ರೆಟಿಕ್ ಇದಾವು, ಯಾವೆಲ್ಲ ಪಾಲಿನಾಮಿಯಲ್ಸ್ ಕ್ಯೂಬಿಕ್ ಇದಾವು ಅನ್ನೋದನ್ನ ನಾವು ಕ್ಲಾಸಿಫೈ ಮಾಡಬಹುದು, ವರ್ಗಗಳನ್ನ ಮಾಡಬಹುದು. ಅದಕ್ಕಿಂತ ಮುಂಚೆ ಇಲ್ಲೊಂದಿಷ್ಟು ನಿಮಗ ಸಿಮ್ಯುಲೇಷನ್ ರೂಪದಲ್ಲಿ ಒಂದಿಷ್ಟು ಕ್ವಶನ್ಸ್ ಗಳದಾವು, ನೋಡೋಣಂತ. ಹೌದಾ? ಅದನ್ನ ಡಿಸ್ಕಸ್ ಮಾಡಿ ಬಂದು ಆಮೇಲೆ ಇದನ್ನ ನೋಡೋಣ. ಕರೆಕ್ಟಾ? ಸೊ ಇಲ್ಲಿ ನೋಡ್ರಿ, ಕಾಣಿಸ್ತಾ ಇದೆ. ಸ್ಟಾರ್ಟ್ ಮಾಡೋಣ. ದ ಪಾಲಿನಾಮಿಯಲ್ ವಿತ್ 1 ಡಿಗ್ರಿ. ಇದನ್ನ ಇನ್ನೊಂದು ಸ್ಟಾರ್ಟ್ ಮಾಡೋಣ. ಹೌದಾ? ಇನ್ನೊಂದ್ಸಲ. ದ ಪಾಲಿನಾಮಿಯಲ್ ವಿತ್ 1 ಡಿಗ್ರಿ ಕಾಲ್ಡ್. ಇಲ್ಲಿ ಏನಾಗಿದೆ ಆಪ್ಷನ್? ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರೆಟಿಕ್ ಪಾಲಿನಾಮಿಯಲ್, ಬೈನಾಮಿಯಲ್, ಮೋನೋಮಿಯಲ್ ಅಂತ ಇದೆ. ಹೌದಾ? ಅಲ್ಲಿ ಡಿಗ್ರಿ ಒಂದೇ ಒಂದು ಡಿಗ್ರಿ ಇತ್ತು ಅಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಕ್ವಶನ್. √3 is a polynomial degree. ಹೌದಾ? ಅಲ್ಲಿ √3 ಅನ್ನೋದ್ರದ್ದು ಇವಾಗಾದ್ರೂ ನಿಮ್ಗೆ ಒಂದು 3 ಅನ್ನ ಎಕ್ಸಾಂಪಲ್ ಕೊಟ್ಟ ತೋರಿಸಿದೆ ನಾನು. ಇಲ್ಲಿ ಸ್ಕ್ರೀನ್ ಒಳಗೆ ನೋಡ್ತಾ ಇರ್ಬೋದು ನೀವು. ಈ 3 ಓನ್ಲಿ ಕಾನ್ಸ್ಟಂಟ್ ವ್ಯಾಲ್ಯೂ ಅನ್ನ ಕೊಟ್ರು ಅಂದ್ರೆ ನಾವು ಅದ್ರದ್ದು x⁻0 ಅಂತ ಕನ್ಸಿಡರ್ ಮಾಡಿದಾಗ ಅದ್ರದ್ದು ಹೈಯೆಸ್ಟ್ ಪವರ್ ಕೂಡ ನಮ್ಗ ಡಿಗ್ರಿ ಆಗತ್ತ. ಪಾಲಿನಾಮಿಯಲ್ ಡಿಗ್ರಿ ಅಂತ 0 ಆಗತ್ತ. ಹೌದಾ? ನೆಕ್ಸ್ಟ್ ಥರ್ಡ್ ಒನ್. ಡಿಗ್ರಿ ಆಫ್ ಪಾಲಿನಾಮಿಯಲ್ ಈಸ್ 2x + 4x³ ಅಂತ ಇದೆ. ಹೌದಾ? ಸೊ ಅಲ್ಲಿ ನೀವು ಅದ್ರದ್ದು ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ ನೋಡ್ರಿ. ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಹಾಗಾದ್ರೆ ಇದ್ರದ್ದು ಡಿಗ್ರಿ ಟೋಟಲ್ ಪಾಲಿನಾಮಿಯಲ್ ಡಿಗ್ರಿ ಎಷ್ಟಾಗತ್ತೆ ನೋಡ್ರಿ. ಹೌದಾ? ಕರೆಕ್ಟ್. ಹೌದಾ? ನಮ್ಮ ಆನ್ಸರ್ ಈಗ ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಡಿಗ್ರಿ ಆಫ್ 0 ಪಾಲಿನಾಮಿಯಲ್? ಐ ಹ್ಯಾವ್ ಆಲ್ರೆಡಿ said that 0 polynomial about 0 polynomial. ಹೌದಾ? 0 polynomial ದ ಡಿಗ್ರಿ ಎಷ್ಟಿದೆ? ಹೌದಾ? ಆಪ್ಷನ್ 0 ಇದೆ, ಆಪ್ಷನ್ 1 ಇದೆ, ಎನಿ ನ್ಯಾಚುರಲ್ ನಂಬರ್ ನಾಟ್ ಡಿಫೈನ್ಡ್ ಅಂತ ಇದೆ ಆಪ್ಷನ್. ಹಾಗಾದ್ರೆ ನಮ್ದು 0 ಪಾಲಿನಾಮಿಯಲ್ ಡಿಗ್ರಿ ಎಷ್ಟಿರ್ತೈತಿ? 0. ರೈಟ್? ಅಲ್ಲಿ ಏನಾಗಿದೆ? ನಾಟ್ ಡಿಫೈನ್ಡ್ ಅಂತ ಇದೆ. ಬಟ್ ಅಲ್ಲಿ ನಮ್ಗ ಬುಕ್ ಒಳಗೆ ಏನಾಗಿದೆ ಹೇಳ್ರಿ? 0 ಅಂತ ಕೊಟ್ಟಿದೆ. ನೋಡೋಣ. ಹೌದಾ? ದ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ಸ್ 4x + 23 + 5x if x = 0. ಈ ಕ್ವಶನ್ ಅನ್ನ ನಾನು ಸ್ವಲ್ಪ ಸ್ಕಿಪ್ ಮಾಡ್ತೇನೆ ನಿಮ್ಗೆ, ಯಾಕಂದ್ರೆ ನಾನು ಇದನ್ನ ಇನ್ನು ಟಾಪಿಕ್ ಒಳಗ ಹೇಳಿಲ್ಲ. ಹೌದಾ? ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನೆ. ಸೊ ಇದು ಬೇಡ ಈಗ ಸದ್ಯಕ್ಕೆ. ಹೌದಾ? ದ 0 ಪಾಲಿನಾಮಿಯಲ್ p of x - 9x + 9 is. ಹೌದಾ? ಇದು ಕೂಡ ನಿಮಗಿಲ್ಲ. ರೈಟ್? ನೆಕ್ಸ್ಟ್ ಹೋಗೋಣ. ಹೌದಾ? 90 ನೋಡೋಣ. ಹೌದಾ? ಸಾಲ್ವ್ ದಿಸ್ x + y ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಹೌದಾ? ಸೊ ಅಲ್ಲಿ ಏನಾಗಿದೆ ನೋಡ್ರಿ, x + y ಬ್ರಾಕೆಟ್ ಸ್ಕ್ವೇರ್ ಇದ್ದ ನಿಮ್ಗೆ ಒಂದಿದೊಂದು ಅಲ್ಜಿಬ್ರಿಕ್ ಐಡೆಂಟಿಟಿದ ಎಕ್ಸ್ಪ್ರೆಷನ್. ಹೌದಾ? ಅಲ್ಲಿ ಆಪ್ಷನ್ ನೋಡ್ರಿ, x + y × x - y, x² + 2xy + y² ಅಂತ ಇದೆ, x² - 2xy + y² ಅಂತ ಇದೆ. ರೈಟ್? x² + a + b x + ab ಅಂತ ಇದೆ,
ನಮ್ದು ಆಪ್ಷನ್ ಇಲ್ಲಿ ಏನಾಗಿದೆ, ಇಲ್ಲಿದೆ. ಕರೆಕ್ಟ್ ಹೌದಾ? ನೆಕ್ಸ್ಟ್, ಪಾಲಿನಾಮಿಯಲ್ ವಿತ್ ಒನ್ ಟರ್ಮ್ ಈಸ್ ಕಾಲ್ಡ್. ಅಂದ್ರೆ ಒಂದೇ ಒಂದು ಟರ್ಮ್ ಅನ್ನ ಹೊಂದಿರತಕ್ಕಂತ ಬಹುಪದೋಕ್ತಿಗೆ ನಾವೇನಂತ ಕರಿತೀವಿ? ಮೊನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್, ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಒಂದೇ ಒಂದು ಟರ್ಮ್ ಇತ್ತಂದ್ರ, ಹೌದಾ? ಕರೆಕ್ಟ್. ನೆಕ್ಸ್ಟ್, ಸಾಲ್ವ್ ದಿಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಇದು ಬೇಡ, ಹೌದಾ? ವಾಟ್ ಈಸ್ ದ ಸೊಲ್ಯೂಷನ್ ಆಫ್? ಇವೆಲ್ಲ ನಿಮ್ಗೆ ಏನಾಗ್ತಾವ, ಇನ್ನು ನೆಕ್ಸ್ಟ್ ಸಿಲೆಬಸ್ಸಿಗೆ ಬರ್ತಾವ, ಹೌದಾ? ಆಮೇಲೆ ನೋಡ್ರಿ ಇಲ್ಲೇ, ಈಗ ಸದ್ಯಕ್ಕೆ ನಾನು ಏನೇನ್ ಕಲ್ಸಿದಿನ ಆ ಕ್ವಶನ್ಸ್ ಗಳನ್ನ ಅಷ್ಟೇ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಹೌದಾ? ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ 2 + 3x? ಹೌದಾ? ಆ ಎಕ್ಸ್ ದ ಒಂದು ಕೋಎಫಿಷಿಯಂಟ್ ಯಾವ್ದಿದೆ ನೋಡ್ರಿ, ನಮ್ಗ ಎಕ್ಸ್ ದ ಕೋಎಫಿಷಿಯಂಟ್ ಎಲ್ಲಿದೆ? ಇಲ್ಲಿದೆ ಎಕ್ಸ್, ಹೌದಾ? ಇಲ್ಲಿ ಆಪ್ಷನ್ ನೋಡ್ರಿ, 2 ಇದೆ, 3 ಇದೆ, 0 ಇದೆ, 1 ಇದೆ. ಹಾಗಾದ್ರೆ ಇದ್ರದ್ದು ಕೋಎಫಿಷಿಯಂಟ್ ಏನಾಯ್ತು? ರೈಟ್, ಕರೆಕ್ಟ್. ನೆಕ್ಸ್ಟ್, ಕ್ಲಾಸಿಫೈ ದ ಲೀನಿಯರ್ ಇಕ್ವೇಶನ್. ಹೌದಾ? ಇಲ್ಲಿ ನೋಡ್ರಿ, ಹೈಯೆಸ್ಟ್ ಡಿಗ್ರಿ x² ಇದೆ, ಇಲ್ಲಿ ಕೂಡ x² ಇದೆ, ಹೌದಾ? ಆಮೇಲೆ ಇಲ್ಲಿ ಕ್ಯೂಬ್ ಇದೆ, ಇದನ್ನ ನೋಡೋಣ, ಹೌದಾ? ಕರೆಕ್ಟ್. ಅಂದ್ರ ಲೀನಿಯರ್ ಇಕ್ವೇಶನ್ ಅನ್ನ ನಾವು ಕ್ಲಾಸಿಫೈ ಮಾಡಿದ್ವಿ, ಕರೆಕ್ಟ್. ಇದು ಬೇಡ, ಹೌದಾ? ಫೈಂಡ್ ದ, ಇವೆಲ್ಲ ಏನಾದ್ವು ನಿಮ್ಗ ಇನ್ನು ನೆಕ್ಸ್ಟ್ ಸಿಲೆಬಸ್ ಬರುವಂತದ್ದು ಇದು ಇದಾವು. ಅವನ್ನ ನೆಕ್ಸ್ಟ್ ನಾನು ಯಾವಾಗ ಸಿಲೆಬಸ್ ಹೇಳ್ತೇನಲ್ಲ ಅವಾಗ ಇದನ್ನ ಟ್ರೈ ಮಾಡೋಣಂತ, ರೈಟ್? ಸೊ ಇದು ನಿಮ್ದು ಸಿಮ್ಯುಲೇಷನ್, ಅಂದ್ರೆ ಪಾಲಿನಾಮಿಯಲ್ಗೆ ಸಂಬಂಧಪಟ್ಟಂತ ಒಂದು ಡಿಗ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದೊಂದು ಸಿಮ್ಯುಲೇಷನ್ ಅನ್ನ ಸಂಬಂಧಪಟ್ಟಿರ್ತಕ್ಕಂಥ ಸಿಮ್ಯುಲೇಷನ್ ಅನ್ನ ತೋರಿಸಿದೇನ, ಹೌದಾ? ಇಲ್ಲಿ ನಾವು ಏನ್ ಮಾಡ್ಬೋದು? ಜೀರೋಸ್ ಆಫ್ ಪಾಲಿನಾಮಿಯಲ್ ಅಂದ್ರ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಬೇಕು, ಹೌದಾ? ಜೀರೋಸ್ ಆಫ್ ಪಾಲಿನಾಮಿಯಲ್ ಅಂದ್ರ ಇದ್ರದ್ದು ಒಂದು ಬೇಸಿಕ್ ಅರ್ಥ ಅಂದ್ರೆ ಏನ್ ನಮಗಂದ್ರ, ನೀವ್ ಅದನ್ನ ಕ್ಲಾಸಿಫೈ ಮಾಡ್ಬೋದಲ್ಲ. ಎಕ್ಸರ್ಸೈಸ್ 2.1 ಒಳಗ ಲಾಸ್ಟ್ ಟರ್ಮ್ ಏನಿತ್ತದು, ಜಸ್ಟ್ ಕ್ಲಾಸಿಫೈ ದ ಏನಂದ್ರ ಲೀನಿಯರ್ ಇಕ್ವೇಶನ್ ಯಾವದವು, ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಯಾವದವು, ಆಮೇಲೆ ಕ್ಯೂಬಿಕ್ ಇಕ್ವೇಶನ್ಸ್ ಗಳು ಯಾವದವು ಅನ್ನೋದನ್ನ ಕ್ಲಾಸಿಫೈ ಮಾಡೋದಿತ್ತು, ಹೌದಾ? ಸೊ ಅದನ್ನ ಜಸ್ಟ್ ನೀವು ಡಿಗ್ರೀಸ್ ಗಳನ್ನ ನೋಡಿ ಕ್ಲಾಸಿಫೈ ಮಾಡ್ತೀರಿ ಅನ್ಕೊಂಡು ಅದನ್ನ ಎಕ್ಸರ್ಸೈಸ್ 2.1 ಅನ್ನ ನಾನು ಕಂಪ್ಲೀಟ್ ಮಾಡಿ, ಇವಾಗ ಏನಂದ್ರ ಜೀರೋಸ್ ಆಫ್ ಪಾಲಿನಾಮಿಯಲ್, ಬಹುಪದೋಕ್ತಿಯ ಶೂನ್ಯತೆಗಳು, ಅದರ ಜಸ್ಟ್ ಇಂಟ್ರೊಡಕ್ಷನ್ ಅನ್ನ ಕೊಟ್ಟು ನಾನು ಇವತ್ತು ಮುಗಿಸ್ತೇನೆ. ಜೀರೋಸ್ ಆಫ್ ಪಾಲಿನಾಮಿಯಲ್ ಅಂತಂದ್ರ ಒಂದು ಬಹುಪದೋಕ್ತಿಯ ಒಂದು ಶೂನ್ಯತೆಗಳು ಅಂತಂದ್ರ, ಆ ಯಾವ ಒಂದು ವ್ಯಾಲ್ಯೂವನ್ನ ಹಾಕೋದ್ರಿಂದ ಆ ಒಂದು ಬಹುಪದೋಕ್ತಿಯ ವ್ಯಾಲ್ಯೂ ನಮ್ಗೆ ಏನಾಗಿರ್ತೈತಿ? 0 ಅಂತ ಬರ್ತೈತಿ, ಹೌದಾ? ಸೊ ಹಾಗಾದ್ರೆ ಅದು ಯಾವ ರೀತಿ ಝೀರೋನ ಹಾಕಬೇಕು ಅಥವಾ ಆ ಝೀರೋಸ್ ಅನ್ನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳೋಣಂತ. ಸೊ ಐ ಹೋಪ್ all of you understand today's class and concept, what we have learned in our class. ಸೊ ಇವತ್ತು ಕಲಿಸಿರ್ತಕ್ಕಂಥ ಕಾನ್ಸೆಪ್ಟ್ ನಿಮ್ಗೆ ಕರೆಕ್ಟ್ ಆಗಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಜೀರೋಸ್ ಆಫ್ ಪಾಲಿನಾಮಿಯಲ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಕಂಡುಹಿಡಿಯೋಣಂತ. ಥ್ಯಾಂಕ್ ಯು.